ಬೆಕ್ಕು ಕಿಡ್ನಾಪ್ ಆಗಿದೆ ಎಂದು ಪ್ರಾಣಿ ಪ್ರಿಯನಿಂದ ದೂರು ದಾಖಲಾಗಿದೆ. 9 ಮಂದಿ ವಿರುದ್ಧ HAL ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮನುಷ್ಯರಿಗಿರುವಂತ ಪ್ರಾಣದ ಬೆಲೆ ಅಥವಾ ಪ್ರೀತಿ ಈಗ ಪ್ರಾಣಿಗಳಿಗೂ ಬಂದಿರೋದು ಒಂದು ರೀತಿ ಖುಷಿ. ಬೆಕ್ಕು ಕಿಡ್ನಾಪ್ ಆಗಿದೆ ಅನ್ನೋದು ದೂರು. 9 ಮಂದಿಯ ವಿರುದ್ಧ HAL ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಕ್ಕಿನ ಹಕ್ಕಿಗಾಗಿ ಎಫ್ಐಆರ್ ದಾಖಲಾಗಿರೋದು. ಹರೀಶ್ ಅನ್ನುವಂಥ ವ್ಯಕ್ತಿ ದೂರು ಕೊಟ್ಟಿರೋದು. ಅಪಾರ್ಟ್ಮೆಂಟ್ನ ಅಧ್ಯಕ್ಷ, ಸೆಕ್ಯೂರಿಟಿ ಸಿಬ್ಬಂದಿ ಅವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು. HAL ಠಾಣಾ ವ್ಯಾಪ್ತಿಯಲ್ಲಿ ವನಶ್ರೀ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರೋ ಘಟನೆ. ಪ್ರಿವೆನ್ಷನ್ ಆಫ್ ಆನಿಮಲ್ ಕ್ರುಯಾಲಿಟಿ ಆಕ್ಟ್ ಅಡಿ ದೂರು ದಾಖಲಾಗಿದೆ. ನೋಡಿ, ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ, ಅದಕ್ಕೆ ಸಮಯ ತೆಗೆದುಕೊಳ್ಳುತ್ತಾ ಅಷ್ಟೇ ಅಂತ ಒಂದು ಮಾತಿದೆಯಲ್ಲ, ಹಾಗೆ ಬೆಕ್ಕುಗೂ ಕೂಡ ಈಗ ವ್ಯಾಲ್ಯೂ ಬಂದಿದೆ. ಅದಕ್ಕೂ ಕೂಡ ಈಗ ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಜನರ ಮನೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪ್ರಾಣಿ ಪಕ್ಷಿಯನ್ನ ತಮ್ಮ ಪ್ರೀತಿ ಮಕ್ಕಳ ತರನೋ ಅಥವಾ ನಮ್ಮ ಕುಟುಂಬದ ಸದಸ್ಯರಲ್ಲೊಬ್ರು ಅನ್ನೋ ರೀತಿ ನೋಡ್ಕೊಳ್ತಾ ಇರ್ತಾರೆ. ಅದೇ ರೀತಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಬೆಕ್ಕು ಕಿಡ್ನಾಪ್ ಆಗಿದೆ ಅನ್ನೋದಾಗಿ ಪ್ರಾಣಿ ಪ್ರಿಯ ದೂರು ಕೊಟ್ಟಿದ್ದಾರೆ ಹರೀಶ್ ಅನ್ನುವಂಥ ವ್ಯಕ್ತಿ. ಅದರಲ್ಲೂ ದೂರ್ತಾ ಇರೋದು ಅಪಾರ್ಟ್ಮೆಂಟ್ನ ಅಧ್ಯಕ್ಷ, ಸೆಕ್ಯೂರಿಟಿ ಸಿಬ್ಬಂದಿ ವಿರುದ್ಧ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಸಾಕು ಪ್ರಾಣಿಗಳನ್ನು ಸಾಕುವಂತಿಲ್ಲ, ಅದರಿಂದ ಕಿರಿಕಿರಿ ಆಗತ್ತೆ, ಬೇರೆಯವ್ರಿಗೂ ತೊಂದರೆ ಆಗತ್ತೆ ಅನ್ನುವ ಕಾರಣಕ್ಕೆ. ಹಾಗಾಗಿ ಅವರೇ ಕಿಡ್ನಾಪ್ ಮಾಡಿರಬಹುದು ಅಥವಾ ಅವರೇ ತಗೊಂಡು ಬೇರೆ ಕಡೆ ಸಾಗಿಸಿರಬಹುದು ಅನ್ನುವಂಥ ಆರೋಪ HAL ಠಾಣಾ ವ್ಯಾಪ್ತಿಯ ವನಶ್ರೀ ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ವಿಚಿತ್ರ ಘಟನೆ ನಡೆದಿದೆ. ಪ್ರಿವೆನ್ಷನ್ ಆಫ್ ಆನಿಮಲ್ ಕ್ರುಯಾಲಿಟಿ ಆಕ್ಟ್ ಅಡಿ ದೂರು ದಾಖಲಾಗಿದೆ.